ಭೂ ಸ್ವಾಧೀನದಿಂದ ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯಯುತ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಮಾಸ್ತಿಹೊಳಿ ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರು ಮಂಗಳವಾರ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಬೆಳಗಾವಿ ಉತ್ತರ ವಲಯ ಕಚೇರಿ ಎದುರು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ನೀರಾವರಿ ಕಚೇರಿ ಎದುರು ಮಾಸ್ತಿಹೊಳಿ, ಗುಡಗನಹಟ್ಟಿ, ಬೀರನಹೊಳಿ, ಸುತ್ತಗಟ್ಟಿ, ಜಾರಕಿಹೊಳಿ ಗ್ರಾಮದ ಒಟ್ಟು 500ಕ್ಕೂ ಹೆಚ್ಚು ರೈತರು ಕೈಯಲ್ಲಿ ಫಲಕಗಳನ್ನು ಹಿಡಿದು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಹಲವು ವರ್ಷಗಳ ಹಿಂದೆ ನೀರಾವರಿ ಯೋಜನೆಗಾಗಿ ತಮ್ಮ ಜಮೀನುಗಳನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡಿದ್ದರೂ ಇದುವರೆಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕಿಲ್ಲ. ನಮ್ಮ ಸಮಸ್ಯೆ ಕುರಿತು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅಂತ ಪ್ರತಿಭಟನಾಕಾರರು ಅಸಮಾಧಾನ ಹೊರಹಾಕಿದರು. ಈ ಧರಣಿಯಲ್ಲಿ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್, ಬಾಳೇಶ್ ಪಾಟೀಲ್, ಉದಯ ಹಿರೇಮಠ್, ಸಿದ್ದಲಿಂಗ ಬೆನ್ನಾಡಿ, ರಾಜು ಹುದ್ದಾರ್, ಬರ್ಮಾ ಮುಂಗಾರಿ, ಪತ್ರೆಪ್ಪ ಮಾಲಧಾನಿ, ದುಂಡಪ್ಪ ಆರ್ ಪಾಟೀಲ್ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ರು. ನಾಳಿಂದ ನಾವು ಇಲ್ಲೇ ಇದ್ರು ಯಾರನ್ನ ಹೊಟ್ಟ ಕಟ್ಟೋರು ನಮ್ಮ ಪರಿಹಾರದನ ಕೊಡತಕ್ಕ ಅವ್ರು ಅಲ್ಲಿ ನೀರು ನಿಲ್ಸಂಗಿಲ್ಲ. ಕಟ್ಟಡವಾಗಿ ನಮ್ಮ ಮಾಸ್ತಿಹೊಳಿ ಹಾಗೂ ಸುತ್ತಮುತ್ತ ಗ್ರಾಮಗಳಿಗೆ ಪರಿಹಾರವನ್ನು ನೀಡುವುದಿಲ್ಲ. ಈ ನಿರಂತರ ಹೋರಾಟಕ್ಕೆ ಯಾವುದೇ ಭ್ರಷ್ಟ ಅಧಿಕಾರಿಗಳು ಉಡಾಫೆ ಉತ್ತರಗಳನ್ನು ಕೊಟ್ಟುಕೊಳ್ತಾ ಬಂದಿರುತ್ತಾರೆ. ಅದಕ್ಕೆ ಸಹ ಎಚ್ಚೆತ್ತುಕೊಳ್ತಾ ಇಲ್ಲ. ನಾವು ನಿನ್ನೆಯಿಂದ ಸುಮಾರು 500 ಜನ ಡಿಸಿ ಸಾಹೇಬರು ಸತತ ಇಲ್ಲೂ 4 ಮೀಟಿಂಗ್ ಆಗಿತ್ತು, ನೀರಾವರಿ ಆಫೀಸ್ನಾಗೂ 4 ಮೀಟಿಂಗ್ ಆಗಿತ್ತು. ಎಲ್ಲಿವರೆಗೆ ಹೋರಾಟ? ಭ್ರಷ್ಟ ಅಧಿಕಾರಿಗಳಿಗೆ ಈಗ ಇಲ್ಲಿವರೆಗೆ ನಾವು ಪೊಲೀಸ್ ಸಿಬ್ಬಂದಿ ವಿರುದ್ಧ ಮಾತಾಡಿಲ್ಲ. ಪೊಲೀಸ್ ಸಿಬ್ಬಂದಿ ಅವ್ರು ನಮ್ಮವ್ರ. ನಮಗೆ ಅಡಚಣೆ ಮಾಡ್ರಿ ರೈತರಿಗೆ ಮತ್ ಲೆಕ್ಕ ಬೇರೆ ಆಗ್ಬೇಕು. ನಾವ್ ಇಟ್ಟು ದಿವಸ ಎಷ್ಟು ಶಾಂತ ಅದವಲ್ಲ, ಅದು ಬಾಳ ಉಗ್ರ ರೂಪ ಐತಿ. ನೀರಾವರಿ ಯಾರಿಗೆ ಹೇಳ್ತಾನ ಇನ್ನು ಜರಕರ್ತ ನೀವು ಎಷ್ಟು ಡಿಲೇ ಮಾಡ್ತಿರಲ್ಲ. ನಾನು ನಿನ್ನೆ ಹೇಳೇನ ಅವ್ರಿಗೆ 24 ಹಳ್ಳಿಯವ್ರು ಬರೋರು, 24 ಹಳ್ಳಿಯವ್ರು ನಾವು ತರೋರು. ನೀವು ಎಷ್ಟು ಡಿಲೇ ಮಾಡ್ತೀರಿ. ಮತ್ತೆ ಇನ್ನೊಂದು, ಯಾರ ನಮ್ಮ 10 ಊರಾಗ ಯಾರ ತೀರ್ಕೊಂಡ್ರೆ, ಯಾರ ಎಕ್ಸ್ಪೈರ್ಡ್ ಆರ, ನಾವು ಡೆಡ್ ಬಾಡಿ ತಂದು ಇಲ್ಲಿರೋರ ನಮ್ಮ ಪರಿಹಾರದನ ಸಿಗುವವರೆಗೆ ನಾವು CE ಆಫೀಸ್ ಮುಂದಿನ ಡೆಡ್ ಬಾಡಿಯನ್ನ ಎಬಸಂಗಿಲ್ಲ. ಇವತ್ತು ನಾನು ಚೀಫ್ ಇಂಜಿನಿಯರ್ ಅವ್ರನ್ನ ಕರೆಸ್ತೀನಿ. ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ. ನಿಮ್ಮ ಮುಖಂಡರು ಒಂದು 3-4 ಜನ ನನಗೆ ಬೇಕು. ಇವತ್ತು ಸಂಜೆ ಒಂದು ಟೈಮ್ ಕೊಡ್ತೀನಿ. ಈಗ 5-6 ಗಂಟೆ ಒಳಗಡೆ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ. ಆಕ್ಚುಲಿ ವಸ್ತುಸ್ಥಿತಿ ಏನಿದೆ, ದಾಖಲೆಗಳು ಏನೇನಿದಾವೆ ಅವ್ರ ಕಡೆ ನನಗೂ ತೋರಿಸ್ಲಿ, ನಿಮಗೂ ತೋರಿಸ್ಲಿ. ಅದಾದ ನಂತರ ಸಂಜೆ ನೀವು ನಿರ್ಧಾರ ಮಾಡಿ, ನಿಮಗೆ ಬಿಡ್ತೀನಿ. ನಾವು ಫಸ್ಟ್ ನೋಡೋಣ ಏನು ಉತ್ತರ ಕೊಟ್ಟಿದ್ದಾರೆ, ಯಾವ ದಾಖಲೆ ಆಧಾರಗಳ ಮೇಲೆ ಅವರ ಉತ್ತರವನ್ನು ನೀಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀನಿ. ನೀವು ನನ್ನ ಜೊತೆ ಕೂತ್ಕೊಳ್ಳಿ. ಸೊ 5 ಗಂಟೆಗೆ 5-5:30 ಒಳಗಡೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಒಂದು 5 ಜನ ಮೇನ್ ಮುಖಂಡರು ಯಾರಿಗೆ ಫುಲ್ ಮಾಹಿತಿ ಇದೆ. ಈಗ ನಾವು ನಿರಂತರವಾಗಿ ನಾವು ಸುಮಾರು ಒಂದು 15 ವರ್ಷ ಹೋರಾಡತ್ತವು. ಈಗ 4 ವರ್ಷದಾಗ ಅನ್ಕಾರೆ ಫುಲ್ ಸೀರಿಯಸ್. 3 ವರ್ಷದಾಗ ನಾವು ಸುಮಾರು ಒಂದು 10-15 ಸ್ಟ್ರೈಕ್ ಮಾಡ್ಯವು. ದೊಡ್ಡ 4 ದೊಡ್ಡ ಮಾಡಿದೆವು. ಒಂದು 5-6 ಗಂಟೆ ಇಲ್ಲಿ ಮಾಡಿದೆವು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅನಕ ಒಂದು 10 ಸರಿ ಬಂದರು. DC ಆಫೀಸ್ಗೆ ಬಂದರು, ಇಲ್ಲಿ ಬಂದರು. ಈಗ ಲಾಸ್ಟ್ ಮೂಮೆಂಟ್ ಏನಂದ್ರೆ ಮೇ 8ನೇ ತಾರೀಕು ಇವ್ರಿಗೆ ಹಿಂದೆ ಏನು ರಿಪೋರ್ಟ್ ಕೊಟ್ಟಿರಲ್ಲ, ಆ ರಿಪೋರ್ಟ್ಗೆ ಗೌರ್ಮೆಂಟ್ದಿಂದ ಇದು ನಿಮ್ಗೆ ಸರಿಯಾಗಿ ರಿಪೋರ್ಟ್ ಆಗಿಲ್ಲ, ಇದನ್ನು ಕರೆಕ್ಟ್ ರಿಪೋರ್ಟ್ ಕೊಡಿ, ಒರಿಜಿನಲ್ ದಾಖಲೆ ಹಚ್ಕೊಡು ಅಂದಿರು. ಅದಕ್ಕೆ ಇವರು ಅಡ್ಡ ಬರೆದು ಕಳಿಸಿರು. ಆ ರಿಪೋರ್ಟ್ ಅವರು ನಾವು ಸತೀಶ್ ಸಾವ್ಕಾರ ನಾವು ಕೂಡಿ
ಕರೆಕ್ಟ್ ಬೆಂಗಳೂರಾಗ ಮಾಡಿ ಕಳಿಸಿದ್ದು. ಈಗ ಏನು ಮಾಡ್ಯಾರ ಅಂದ್ರೆ ಯಾವುದೇ ಮೂಲ ದಾಖಲೆಯಿಂದ ಏನೂ ಇಲ್ಲದ ಮತ್ತೆ ಇವ್ರು 150 ಎಕರೆ ಬಿಡ್ರಿ, ನೀವು ಒಂದು 50 ಎಕರೆ ಒಂದು ಮತ್ತೆ ಬಿಡ್ರಿ, ಒಂದು 200 ಎಕರೆ ಬಿಡ್ರಿ, ಉಳಿದು ಮಾಡ್ತಾವ ಅಂತೇಳಿ ಅವ್ರ ಸ್ವಂತ ಫೈಲ್ ಕಳಿಸಿರು. ನಿನ್ನ ನೋಡಕ್ಕೆ ಬನ್ನಿ, ನೋಡಕ್ಕೆ ಬಂದ ಕೂಡಲೇ ಫೈಲೆಲ್ಲ ಅಡ್ಡ ಬರೆದು ಕಳಿಸಿರು. ಅಂದ ಕೂಡಲೇ ನಾವು ಇಲ್ಲೇ ಧರಣಿ ಮಾಡಕತ್ತು. ಧರಣಿ ಮಾಡಿ ರಾತ್ರಿ 12 ಗಂಟೆ ಕೇಳ್ರಿ. ಆಗೇನು ಹೇಳ್ರು ಅಂದ್ರೆ ನಮ್ಮ ಮೂಲ ದಾಖಲೆ ಇಲ್ಲಪ್ಪ, ನಮ್ಮದು ಬರ್ದ ತಪ್ಪಾಗೈತಿ, ಇನ್ನು ಹೆಂಗೆ ಮಾಡೋಣ ಕೇಳ್ರು.